ಜ್ಯೂಸ್ ಕುಡಿಬೇಕು. ಆಮೇಲೆ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ, ಆಮೇಲೆ ನಮ್ಮ ಹೇರಿಗಾಗಲಿ ಸ್ಕಿನ್ನಿಗಾಗಲಿ ಎಲ್ಲದಕ್ಕೂ ಒಂದು ಜ್ಯೂಸ್ ಹೇಳ್ತಿದ್ದೀನಿ. ಇದು ಸೌತೆಕಾಯಿ, ಆಮೇಲೆ ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಬೀಟ್ರೂಟು, ಆಮೇಲೆ ಶುಂಠಿ ಇಷ್ಟೆಲ್ಲ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಬಿ ಜ್ಯೂಸ್ ಮಾಡ್ತೀವಿ. ನೀವು ಬೇಕಾದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೋಬೋದು. ಯಾಕಂದರೆ ನಾನು 4 ಕ್ಯಾರೆಟು, ಒಂದು ದೊಡ್ಡ ಬೀಟ್ರೂಟು, ಒಂದು 5-6 ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ 1 ಇಂಚು ಶುಂಠಿ ಎಲ್ಲ ತೊಗೊಂಡಿದ್ದೀನಿ. ನಾವು ಅಂದರೆ 3 ಜನ ಕುಡಿತೀವಿ. ಆಮೇಲೆ ನನ್ನ ಮಗಳು ಸ್ಕೂಲಿಗೆ ಹೋಗೋ ಮುಂಚೆ ಇದನ್ನೊಂದು ಗ್ಲಾಸ್ ಕುಡಿದಾಗ ಜಾಸ್ತಿ ಹೊಟ್ಟೆ ತಿನ್ನಬೇಕು ಅಂತ ಅನಿಸಲ್ಲ. ಆಮೇಲೆ ನಾನು ಅಷ್ಟೇ ಕುಡಿದಾಗ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ 1 ಗ್ಲಾಸ್ ಕೊಡ್ತೀನಿ. ಬಟ್ ನೀವು ಆಪ್ಷನ್ನು ನೀವು ಯಾರೋ ಅಂದರೆ ಒಬ್ಬರೇ ಕುಡಿಯೋದಾದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಬಟ್ ನಾನು ಇದು ಮಾಡಿಬಿಟ್ಟು ಸಂಜೆ ನೋಡಿ ಬಂದುಬಿಟ್ಟು 1 ಗ್ಲಾಸ್ ಕುಡಿತಾಳೆ. ಸೊ ಹೊರಗಡೆ ಜ್ಯೂಸು ಎಲ್ಲ ನಾವು ಇವಾಗ ಇನ್ನು ಸ್ವಲ್ಪ ಸಮ್ಮರ್ ಟೈಮ್ ಸ್ಟಾರ್ಟ್ ಆಗುತ್ತೆ, ಹೊರಗಡೆ ಜ್ಯೂಸ್ ಕುಡಿಯೋದೆಲ್ಲ ಅವಾಯ್ಡ್ ಆಗುತ್ತೆ. ಹಾಗಾಗಿ ರುಬ್ಕೋಬೇಕು. ಆಮೇಲೆ ನಿಮ್ಗೆ ಆಪ್ಷನ್ ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರು, ಆಮೇಲೆ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಅಂತ ಸಿಗುತ್ತೆ, ಇಲ್ಲ ಮಾಮೂಲು ಬೆಲ್ಲ ಆದರೂ ಒಂದು ಸ್ವಲ್ಪ ಹಾಕೋಬೋದು. ಬಟ್ ನಾನು ಒಂದೊಂದು ಸಲ ಯೂಸ್ ಮಾಡ್ತೀನಿ, ಒಂದೊಂದು ಸಲ ಯೂಸ್ ಮಾಡಲ್ಲ. ಸೊ ನೀವು ಆ ಥರನೂ ಬೇಕಾದ್ರೆ ಮಾಡ್ಕೋಬೋದು. ಆಮೇಲೆ ಇದನ್ನು ಈ ಥರ ಜಾಲರಿಯಲ್ಲಿ ಸೋಸ್ಕೊಳ್ಳಿ. ಅದು ಆಮೇಲೆ ಈ ಥರ ಫಸ್ಟ್ ಜ್ಯೂಸ್ ಹಿಂಗೆ ಇದು ಮಾಡಿದಾಗ ಈ ಥರ ತಿಕ್ಕಾಗಿ ಬರುತ್ತೆ, ತಿಕ್ಕಾಗಿ ಹಿಂಗೆ ಬರುತ್ತೆ. ಆಮೇಲೆ ಏನು ಮಾಡಿ, ಇದು ಇನ್ನೂ ಕೂಡ ಇದರಲ್ಲಿ ಈ ಥರ ಜ್ಯೂಸ್ ಇನ್ನೂ ಕೂಡ ಇದೆ. ಸೊ ನೀವೇನು ಮಾಡಿ ಅಂದರೆ ಮತ್ತೆ ಅದಕ್ಕೆ ನೀರು ಸೇರಿಸ್ಕೊಳ್ಳಿ. ಈ ಥರ ಮತ್ತೆ ನೀರು ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಸಲ ಗ್ರೈಂಡ್ ಮಾಡಿ, ನೈಸಾಗಿ ಇನ್ನೊಂದು ಸಲ ಗ್ರೈಂಡ್ ಮಾಡಿ, ಮತ್ತು ಇದು ಗ್ರೈಂಡ್ ಮಾಡಿದಾಗ ಏನಾಗುತ್ತೆ, ಮತ್ತೆ ನಿಮಗೆ ಇನ್ನೊಂದು ಸಲ ನೀಟಾಗಿ ಮತ್ತೆ ಜ್ಯೂಸ್ ತೆಗಿಬೋದು. ಸೊ ನೀವೇನು ಮಾಡಿ ಇನ್ನೊಂದು ಸಲ ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ನೀಟಾಗಿ ಜ್ಯೂಸ್ ಮಾಡ್ಕೊಬಿಟ್ಟು ಆ್ಯಕ್ಚುಲಿ ಈ ಜ್ಯೂಸ್ ಏನಂದರೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ, ಆಮೇಲೆ ಹೇರ್ ಫಾಲ್ ಆದರೆ, ಆಮೇಲೆ ಸ್ಕಿನ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನ ನೀವು ಕಂಟಿನ್ಯೂ ಕುಡೀರಿ, ಆಮೇಲೆ ರಿಸಲ್ಟ್ ನೀವೇ ಹೇಳ್ತೀರಾ. ಆಮೇಲೆ ವೆಯ್ಟ್ ಕೂಡ ಇದರಲ್ಲಿ ಲಾಸ್ ಆಗುತ್ತೆ, 100% ಹೌದು. ನಾನು ಇನ್ನೊಂದು ಸಲ ನೀರು ಹಾಕ್ಬಿಟ್ಟು ಮತ್ತೆ ಈ ಥರ ರುಬ್ಬಿದ್ದೀನಿ, ಮತ್ತೆ ಇದೇ ಥರ ಮತ್ತೆ ಜ್ಯೂಸ್ ತೆಗಿತಾಯಿದ್ದೀನಿ. ಇಷ್ಟು ಜ್ಯೂಸ್ ರೆಡಿ ಮಾಡ್ಕೊಳ್ಳಿ. ನೋಡಿ ಕ್ವಾಂಟಿಟಿ ತುಂಬ ಬರುತ್ತೆ. ಒಂದು ಐ ಥಿಂಕ್ ಒಂದು 4 to 5 ಗ್ಲಾಸ್ ಜ್ಯೂಸ್ ಬರುತ್ತೆ. ಈ ಥರ ಗ್ಲಾಸಲ್ಲಿ 1 ಗ್ಲಾಸು, ನಾನು ಆಲ್ಮೋಸ್ಟ್ 1.5 ಗ್ಲಾಸ್ ಕುಡಿತೀನಿ ಜ್ಯೂಸು. ನನ್ನ ಮಗಳಿಗೆ ಇದೆಲ್ಲ ಹಾಕ್ಕೊಡ್ತೀನಿ, ಅವಳಿಗೆ ಸಖತ್ ಇಷ್ಟ. ಯಾಕಂದರೆ ಮಕ್ಕಳಿಗೆ ನಾವು ಆದಷ್ಟು ಮನೆಯಲ್ಲಿ ರೆಡಿ ಮಾಡಿಕೊಟ್ಟ ಜ್ಯೂಸು ಫಸ್ಟಿಗೆ ಬೇಡ ಅಂತವೆ. ಆಮೇಲೆ ಏನೋ ಒಂಥರ ಡಿಫ್ರೆಂಟ್ ಆಗಿದ್ದಾಗ ಕುಡಿಯೋಕ್ಕೆ ಇಷ್ಟಪಡ್ತಾರೆ. ನಾವು ಸುಮ್ಮನೆ ಪೆಪ್ಸಿ, ಕೊಕೋ ಕೋಲಾ, ಜೀರಾ ಸೋಡಾ ಅದು ಇದು ಕೊಟ್ಟುಬಿಟ್ಟು ಮಕ್ಕಳಿಗೆ ನಾವು ಹೆಲ್ತ್ ಹಾಳು ಮಾಡೋ ಬದಲು ಈ ಜ್ಯೂಸ್ ಕೊಟ್ಟಾಗ ಮಕ್ಕಳು ಹೆಲ್ತಿಯಾಗಿರ್ತಾರೆ. ಆಮೇಲೆ ಸ್ಕಿನ್ ಆಗಲಿ, ಅವ್ರ ಹೇರ್ ಆಗಲಿ, ಆಮೇಲೆ ಏನಾದರೆ ಬ್ಲಡ್ ಕಡಿಮೆ ಇರುತ್ತೆ, ಆ ಥರ ಎಲ್ಲ ಇದ್ದಾಗ ನಿಜವಾಗ್ಲೂ ಇದು A1. ಈ ಜ್ಯೂಸ್ ಮಾಡಿಕೊಡೀರಿ. ಆಮೇಲೆ ನಿಮ್ಮ ಮನೆ ಮಕ್ಕಳಿಗೂ ಕೂಡ ಈ ಥರ ರೂಢಿ ಮಾಡಿ. ಸೊ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ನನಗೆ ಆ್ಯಕ್ಚುಲಿ ಮುಂಚೆ ಗೊತ್ತಿರಲಿಲ್ಲ. ಸೊ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುವ ಕಾರಣ ಸೊ ನೀವು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ, ಸೌತೆಕಾಯಿ ಇದೆ, ಆಮೇಲೆ ಸ್ವಲ್ಪ ಶುಂಠಿ ಇದೆ. ಆಪ್ಷನ್ ನೀವು ಬೇಕಾದ್ರೆ ಸ್ವಲ್ಪ ಪುದೀನನೂ ಹಾಕೋಬೋದು. ಆಮೇಲೆ ನೀವು ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಒಂಚೂರು ಕಾಳು ಮೆಣಸು, ಆಮೇಲೆ ಇದು ಸ್ವಲ್ಪ ಲೈಟಾಗಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಸೊ ಇದು ಮಾಡಿ ಕುಡೀರಿ. ನಿಮಗೆ ಮತ್ತು ತುಂಬ ಸ್ಟೆಮಿನಾ ಅನಿಸುತ್ತೆ. ಐ ಥಿಂಕ್ ನನಗೆ ಗೊತ್ತಿಲ್ಲ, ಇದರಲ್ಲಿ ಕ್ಯಾರೆಟು ಬೀಟ್ರೂಟು ಸೇರಿರೋಕ್ಕೋಸ್ಕರ ಸ್ಟೆಮಿನಾ ಇರ್ಬೋದು. ಸೊ ನನಗೆ ಫುಲ್ ಆ್ಯಕ್ಟಿವ್ ಅನಿಸುತ್ತೆ ಈ ಜ್ಯೂಸ್ ಕುಡಿದಾಗ. ಸ್ವಲ್ಪ ಆವಾಗ ನಮ್ಗೆ ಏನಾಗುತ್ತೆ ಅಂದರೆ, ಯಾಕೆ ಇದರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ನನ್ನ ಪ್ರಕಾರ
ನೀವೇನಂದರೆ ನಾವೀಗ ಈ ಜ್ಯೂಸ್ ಕುಡಿತೀವಿ, ಜ್ಯೂಸ್ ಕುಡಿದಾಗ ನಮಗೇನಾಗುತ್ತೆ ಜಾಸ್ತಿ ಹಸಿವು ಆಗಲ್ಲ. ಸೊ ನಾವು ಇಲ್ಲಿ 2 ಚಪಾತಿ ತಿನ್ನೋದನ್ನ 1 ಚಪಾತಿ ತಿನ್ಬೋದು, ಯಾಕಂದರೆ ಕ್ವಾಂಟಿಟಿ ಕಡಿಮೆ ತಿನ್ಬೋದು. ಸೊ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು ವೆಯ್ಟ್ ಲಾಸ್ ಆಗೋಕ್ಕೆ. ಆಮೇಲೆ ಇವಾಗ ಏನು ಹೇಳ್ತಾರೆ, ಈಗ ಕ್ಯಾರೆಟ್ ಆಗಲಿ, ಈಗ ಕಣ್ಣು, ಈಗ ಎಲ್ಲ ಮಕ್ಕಳಿಗೂ ಕೂಡ ಆಲ್ಮೋಸ್ಟು ಕಣ್ಣಿನ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥ ಮಕ್ಕಳಿಗೂ ಇದರಲ್ಲಿ ಕ್ಯಾರೆಟ್ ಎಲ್ಲ ಹಾಕೋಕ್ಕೋಸ್ಕರ ಹಾಕಿದ್ರಿಂದ ಅದು ಕೂಡ ತುಂಬ ಒಳ್ಳೆಯದು. ಆಮೇಲೆ ಬೇಕಾದರೆ ನೀವು ಆಪ್ಷನ್ನು ನೀವೇನು ಮಾಡಿ ಅಂತ ಹೇಳಿದರೆ, ಈ ಥರ ನಾನು ಇವತ್ತು ಮರ್ತಿದ್ದೀನಿ ನೆನೆಸೋಕ್ಕೆ, ಚಿಯಾ ಸೀಡ್ಸ್ ಸಿಗುತ್ತಲ್ವ, ಇದನ್ನು ನೀವು ಬಿಫೋರ್ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ನೆನೆ ಹಾಕಿಬಿಟ್ಟು ಆಮೇಲೆ ಜ್ಯೂಸಿಗೆ ಈ ಥರ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ.